ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿ ಸುರಭಿ ವೆಂಕಟೇಶ್. ತುಂಬ ಜನ ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದಾಗ ರೆಸಿಪಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಅಕ್ಕಿ ಶಾವಿಗೆದು ರೆಸಿಪಿ ಮಾಡ್ತಾ ಇದ್ದೆ, ಹಾಗೆ ನಿಮಗೆಲ್ಲೂ ತೋರಿಸೋಣ ಅಂತ ಅಂದ್ಕೊಂಡೆ. ಯೂಶಲಿ ನಾನು ತೊಗೊಂಡು ಬರೋದು ಡ್ರ್ಯಾಗನ್ ತೊಗೊಂಬರ್ತೇನೆ. 100% ರೈಸ್ ಸೇವಾ ಇದು, ಅಂದರೆ ಅಕ್ಕಿ ಶಾವಿಗೆ ನೆನೆಸ್ಬಿಟ್ಟು ಅಂದರೆ ನೀರಿನೆಲ್ಲ ಹಾಕಿ ಇದನ್ನು ಮೆತ್ತಗೆ ಮಾಡಿಕೊಂಡು ಅಕ್ಕಿ ಶಾವಿಗೆ ಥರ ಮಾಡ್ಕೊಳ್ಳೋದು. ಬಟ್ ಅಕ್ಕಿ ಶಾವಿಗೆ ಟೇಸ್ಟು ಅದ್ರದ್ದು ಏನೂ ಬೀಟ್ ಮಾಡೋಕ್ಕಾಗೋದೇ ಇಲ್ಲ. ಯಾವಾಗಾದ್ರೂ ಸಾಧು ಮಾಡಿದಾಗ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಲೈಕ್ ಒಂದು ಸ್ವಲ್ಪ ನೀರು, ಒಂದು ಅಂದಾಜು ಮೇಲೆ ನೀರು ಇಟ್ಕೊಂಡಿದ್ದೀನಿ. ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋದು ಏನಕ್ಕೆ ಅಂತಂದರೆ ಈ ಅಕ್ಕಿ ಶಾವಿಗೆ ಒಂದಕ್ಕೊಂದು ಮೆತ್ಕೊಳ್ಳೋಲ್ಲ ಅಂತ. ಆ್ಯಂಡ್ ಉಪ್ಪು ಸ್ವಲ್ಪ ಹಾಕಿರ್ತಾರೆ, ಹಾಗಾಗಿ ಒಂದು ಸ್ವಲ್ಪ ಕಲ್ಲುಪ್ಪು. ಸೊ ಇದು ಚೆನ್ನಾಗಿ ಕುದ್ದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೋದು. ಇಲ್ಲ ಅಂತಂದರೆ ಇದನ್ನು ನೀವು ಪರವಾಗಿಲ್ಲ ಅಂದರೆ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಬಿಸಿನೀರನ್ನ ಅದಕ್ಕೆ ಸುರ್ಕೋಬೇಕಾಗುತ್ತೆ. ಯಾವ್ದು ಮಾಡೋದು ಪರವಾಗಿಲ್ಲ, ನಾನು ಮತ್ತೆ 2 ಪಾತ್ರೆ ಮಾಡ್ಕೊಡ್ಕಲ್ಲ ಅಂತ. ಇದಕ್ಕೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಕ್ಕಿ ಶಾವಿಗೆ ಇಷ್ಟು ಹಾಕೋಕ್ಕೋಗಲ್ಲ, ತುಂಬ ಒದಗುತ್ತದು ಆ್ಯಂಡ್ ತುಂಬ ತಿನ್ನೋಕ್ಕೂ ಆಗಲ್ಲ. ಹಾಗಾಗಿ ಅದಕ್ಕೆ ಹಾಕ್ಕೊಂಡು 5 ನಿಮಿಷ ಮುಚ್ಚಿಡ್ತೀನಿ. ಮೆತ್ತಗಾಗುತ್ತೆ, ತೋರಿಸ್ತೀನಿ ಅವಾಗ. ಆ್ಯಂಡ್ ಸಿಂಪಲ್, ತುಂಬ ಏನು ಇಟ್ಕೊಂಡಿಲ್ಲ, ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಶುಂಠಿ ಒಂದು ಹೆಚ್ಕೋತೀನಿ, ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡು, ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ಬಟಾಣಿ, ಕರ್ಬೇವಿನ ಸೊಪ್ಪು, ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಲೈಕ್ ಫೈನಲಿ ಕಲ್ಸೋಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ. ಇಷ್ಟು ಮಾಡಿದ್ರೆ ಒಗ್ಗರಣೆ ಸಿಂಪಲ್ ಮಾಡಿ ಅದನ್ನು ಕಲಸೋದು. ಸೊ ಅದಾದಮೇಲೆ ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತ. ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ಬೇರೆ ಪಾತ್ರೆಗೆ ಶಾವಿಗೆ ಹಾಕ್ಕೊಂಡು ಕೂಡ ನೀರು ಹಾಕೋಬೋದು. ಬಟ್ ನಾನು ಇದಕ್ಕೆ ಹಾಕ್ತೀನಿ. ಯೂಶಲಿ ಇಷ್ಟು ಶಾವಿಗೆ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಅರ್ಧದಷ್ಟು ತೊಗೊಂಡಿದೆ, ಅರ್ಧದಿಂದ ಮುಕ್ಕಾಲು ಅನ್ಕೋಬೋದು. ಇದನ್ನು ಹಾಕ್ಬಿಟ್ಟು ಇದು ಎಲ್ಲಿವರೆಗೂ ನೀರು ಇರಬೇಕು ಅಂದರೆ ಈ ಮುಳುಗಿದಾಗ ಶಾವಿಗೆ ಕ್ಲೀನಾಗಿ ಕವರ್ ಆಗಬೇಕು ನೀರಲ್ಲಿ. ಅದು ನೋಡಿ ಕರೆಕ್ಟಾಗಿ ಕವರ್ ಆಗಿದೆ, ಚೆನ್ನಾಗಿ ಕುದೀತಿದೆ. ಈಗ ಇದನ್ನು ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಹೀಗೆ ಬಿಟ್ಟಿರ್ತೀನಿ. 5 ನಿಮಿಷ ಆಗಿದೆ, ಇಲ್ಲಿ ನೋಡಿ. ಇಷ್ಟ ಆದರೆ ಸಾಕು. ಅಂದರೆ ಕೈಯಲ್ಲಿ ಒಂದು ಸಲ ಇದು ಪೀಸ್ ಮಾಡಿದ್ರೆ ಪೀಸ್ ಆಗುತ್ತೆ ಅನ್ನೋಷ್ಟಿದ್ರೆ ಸಾಕು. ಇದು ರೆಡಿ ಇದೆ. ಗ್ಯಾಸ್ ಹೆಂಗಿರೋ ಅವಾಗಲೇ ಆಫ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನೀರನ್ನ ಬಸಿಯೋಕ್ಕೆ ಹಾಕಬೇಕು. ಇದನ್ನು ಬಿಸಿಗೆ ಬಿಟ್ಬಿಟ್ರೆ ಇನ್ನೂ ಮೆತ್ತಗಾಗುತ್ತೆ. ಅದಕ್ಕೆ ತಣ್ಣೀರು ಹಾಕ್ತಾ ಇದ್ದೀನಿ. ಎಲ್ಲಿ ಬಸಕ್ಕೊಳಕ್ಕೆ ಇಟ್ಟೀನಿ. ಇದು ಹಿಂಗೆ ಇಟ್ಬಿಟ್ಟು ಸ್ವಲ್ಪ ನೀರು ಇಂಗ್ತಿದ್ದಂಗೆ ಇದನ್ನು ದೊಡ್ಡ ಪ್ಲೇಟ್ ಮೇಲೆ ಹರಡ್ಬಿಟ್ರೆ ಫುಲ್ ಉದ್ರದ್ರಾಗುತ್ತೆ. ಅಷ್ಟೊತ್ತಿಗೆ ಮಾಮೂಲಿ ಒಗ್ಗರಣೆನ ರೆಡಿ ಮಾಡ್ಕೊತೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಜೀರಿಗೆ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಅಷ್ಟೊತ್ತಿಗೆ ಇದು ನೋಡಿ ಫುಲ್ಲು ಉದ್ರಾಗಿದೆ. ಬೇಕಿದ್ರೆ ನೀವು ತಟ್ಟೆಗೆ ಹಾಕ್ಕೊಂಡು ಇನ್ನೂ ಉದ್ರಾಗುತ್ತೆ. ಇಲ್ಲ ಇಷ್ಟೇ ಸಾಕು ಅಂದರೆ ಚೆನ್ನಾಗಿ. ತುಂಬ ಜನ ಮಿಡ್ಡಿ ಆಗಿಬಿಡುತ್ತೆ ಅಂತ, ಸೊ ಆ ಥರ ಏನೂ ಆಗೋಲ್ಲ. ಆದರೆ ತುಂಬ ಹೊತ್ತು ನೀರಿನಲ್ಲೇ ನೆನೆ ಬಿಟ್ಬಿಟ್ರೆ ಮುದ್ದೆ ಆಗುತ್ತೆ. ಯಾಕೆ ನನಗೂ ಆ ಥರ ಫಸ್ಟು ಟ್ರೈ ಮಾಡ್ಬೇಕಾದ್ರೆ ಆ ಥರ ಎಕ್ಸ್ಪೀರಿಯೆನ್ಸ್ ನನಗೂ ಡೆಫಿನೆಟ್ಲಿ ಆಗಿದೆ. ಜಾಸ್ತಿ ಹೊತ್ತು ನೀರಲ್ಲಿ ಬಿಡಕ್ಕೆ ಹೋಗಬಾರ್ದು. ಆ್ಯಂಡ್ ಎಣ್ಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ, ಶುಂಠಿ, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ. ದರ್ಶಿನಿ ಸ್ಟೈಲಲ್ಲಿ ಬೇಕು ಅಂದರೆ ಅಷ್ಟನ್ನ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಚಿತ್ರಾನ್ನದ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟಾಣಿ ಆಪ್ಷನಲ್ ಇದೆ, ಮನೇಲಿದ್ದರೆ ಹಾಕೋಬೋದು. ಹಾಗೆ ಕ್ಯಾಪ್ಸಿಕಮ್. ಇದು ಆ್ಯಕ್ಚುಲಿ ನಾನು ರೀಸೆಂಟಾಗೆ ಜಯನಗರ್ಗೆ ಯಾವುದೋ ಒಂದು ದರ್ಶನಿಗೆ ಹೋದಾಗ ಈ ಥರ ಮಾಡಿರಲಿಲ್ಲ. ಫುಲ್ ವೈಟಾಗಿತ್ತು.
ಅವರಂತೆ ಕ್ಯಾಪ್ಸಿಕಮ್, ಹುರುಳಿಕಾಯಿ, ಕ್ಯಾರೆಟು, ಬಟಾಣಿ ಇಷ್ಟು ಹಾಕಿದ್ರು. ಖಾರ ಬರೀ ಮೆಣಸಿನ ಖಾರ ಹಾಕ್ತಾನೆ. ಅದು ಆ ಥರನೂ ಟ್ರೈ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ವಿತ್ ಚಟ್ನಿ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಚಟ್ನಿ ಏನು ಮಾಡ್ತಿಲ್ಲ, ಯಾಕಂದರೆ ಕೊಬ್ಬರಿ ಹೊಡೆದು ತುರಿಬೇಕಿತ್ತು. ಇದಕ್ಕಾಗೋಷ್ಟು ಮಾತ್ರ ಕೊಬ್ಬರಿ ಇದೆ ಅಷ್ಟೇ. ಸೊ ಹಾಗಾಗಿ ಜಸ್ಟ್ ಪ್ಲೇನ್ ಚಿತ್ರಾನ್ನ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಹುಳಿಗೆ ನಿಂಬೆಹಣ್ಣು ಇಲ್ಲ ಅಂದರೆ ಈಗ ಮಾವಿನಕಾಯಿ ಸೀಸನಲ್ಲಿ ಇರೋದ್ರಿಂದ ಮಾವಿನಕಾಯಿ ತುರಿದು ಹಾಕೋದು ಚೆನ್ನಾಗಿರುತ್ತೆ. ಬಟ್ ನಾನು ಮಾವಿನಕಾಯಿ ಚಟ್ನಿ ಎಲ್ಲ ಚಟ್ನಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಬೇಡ ತಕ್ಷಣಕ್ಕೆ ಅಂತ ಚಟ್ನಿ ಹಾಕಿಲ್ಲ. ನಿಂಬೆಹಣ್ಣಿದೆ, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಹೋಳುಗಳಿಗೆ ಅಂಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಇದೆ, ಅದನ್ನು ಹಾಕ್ತೀನಲ್ಲ ಆವಾಗ ಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ತೀನಿ. ಇದು ಚೂರು ಸಾಫ್ಟಾಗಿ ಕ್ಯಾಪ್ಸಿಕಮ್ ಸಾಫ್ಟಾಗಿದೆ. ಕ್ಯಾಪ್ಸಿಕಮ್ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು. ಹುಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಸಣ್ಣ ಮಾಡ್ಕೊಂಡಿದ್ದೀನಿ, ಬೇರೆ ಒಂಥರ ತಲ ಹಾಕಿದಂಗೆ ಆಗಿರುತ್ತೆ. ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಶಾವಿಗೆ ಆಮೇಲೆ ಮಿಕ್ಸು ಅಷ್ಟೇ ತುಂಬ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಮೇಲ್ಮೇಲೆ ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಇದೆ. ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಕಲಸಿದ್ದೀನಿ. ಇಲ್ಲಿ ನೋಡಿ ಉದುರುದ್ರಾಗುತ್ತೆ. ತರಕಾರಿಗಳು ಜಾಸ್ತಿ ಬೇಕು ಅಂದರೆ ನಿಮ್ಗೆ ಹೇಳ್ದಂಗೆ ಬೇರೆ ತರಕಾರಿಗಳು ಆಪ್ಷನಲ್ ಬೇಕಿದ್ರೆ ನೀವುಗಳು ಹಾಕೋಬೋದು. ಟ್ರೈ ಮಾಡಿ ನೋಡಿ. ಬಟ್ ಈ ಶಾವಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗುತ್ತೆ. ಡ್ರ್ಯಾಗನ್ ಶಾವಿಗೆ ನನಗೆ ತೋರಿಸ್ನಲ್ಲ, ಅದು ಉದುರುದ್ರಾಗಿ ಟೇಸ್ಟಿಯಾಗಿರುತ್ತೆ. ಚಟ್ನಿ ಇದ್ರಂತೂ ಜೊತೆ ಸೂಪರ್. ಇಲ್ಲ ಹೀಗೆ ತಿಂತೀರಾ ಅಂದರೂ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಉದುರುದ್ರಾಗಿ ಈ ಥರ ಬರುತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನ ಮಿಸ್ ಮಾಡಿಬಿಡಿ. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಕಸಿನ್ ಮನೆಗೆ ಹೋಗಿದ್ದೆ. ನಮ್ಮ ಮನೆಯಿಂದ ಹತ್ತಿರ. ಸೊ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹಾಗೇ ಮನೆಯಲ್ಲಿ ಅವಳು ಈ ಥರ ಹೂಬತ್ತಿ ಆಗಿರ್ಬೋದು, ಹಾಗೆ ಅಧಿಕ ಮಾಸಕ್ಕೆ ಬತ್ತಿಗಳಾಗಿರ್ಬೋದು, ಕಮಲದ ಬತ್ತಿ ಆಗಿರ್ಬೋದು, ಹಾಗೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಎಲ್ಲನೂ ಮನೆಯಲ್ಲೇ ಮಾಡಿ ಸೇಲ್ ಮಾಡ್ತಾರೆ. ಸೊ ಬೈ ಚಾನ್ಸ್ ನಿಮ್ಗಳಿಗೆ ಯಾರಿಗಾರ ಬೇಕು ಅಂತ ಇದ್ದರೆ ಅವಳು ನಂಬರ್ನ ಹಾಕಿರ್ತೀನಿ. ಡೆಫಿನೆಟ್ಲಿ ನೀವುಗಳು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಚೆನ್ನಾಗಿ ಮಾಡಿ ಕೊಡ್ತಾರೆ. ಆ್ಯಂಡ್ ಏನೋ ಒಂದು ಈ ಥರ ಮಾಡ್ತೀರಿ ಅಂದಾಗ ಡೆಫಿನೆಟ್ಲಿ ನಾವುಗಳು ಸಪೋರ್ಟ್ ಮಾಡಬೇಕಲ್ಲ. ಅದ್ರೊಳಗೂ ಲೈಕ್ ಲೇಡೀಸ್ ಈ ಥರದ್ದು ಮಾಡ್ತಾರೆ ಅಂದರೆ ನನಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೀವುಗಳು ನನಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಅದೇ ಥರ ಅವ್ಳಿಗೂ ನಿಮ್ಗೇನಾದರೂ ಈ ಥರದ್ದು ಗೆಜ್ಜೆ ವಸ್ತ್ರಗಳು ಅಥವಾ ಹತ್ತಿದು ಬೇರೆ ಏನಾದರೂ ಬೇಕು ಅಂತ ಇದ್ದರೆ ನೀವುಗಳು ಕಾಂಟ್ಯಾಕ್ಟ್ ಮಾಡ್ಬೋದು. ಅವಳು ನಿಮಗೆ ಟೈಮ್ ತೊಗೊಂಡು ಮಾಡಿ ಕೊಡ್ತಾಳೆ. ಆ್ಯಂಡ್ ರೇಟೆಲ್ಲ ನೀವು ನಂಬರ್ ಹಾಕಿರ್ತಾರೆ, ನೀವು ಅಲ್ಲೇ ಡೀಟೇಲಾಗಿ ವಿಚಾರಿಸ್ಕೋಬೋದು. ನನಗೆ ಎಕ್ಸಾಕ್ಟಾಗಿ ಏನು ರೇಟ್ಸ್ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇಷ್ಟು ನಮ್ಮ ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಆಗಿತ್ತು. ತುಂಬ ಜನ ಕೇಳ್ತಿದ್ದೆ ಅಂತ ರೆಸಿಪಿನ ತೋರಿಸಿದ್ದೀನಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.